ಇವ್ ನಮ್ ಲೆಕ್ಕಾಚಾರ ಎತ್ಲಾಗೋದ ಕಾಣಿಸ್ತಾನೆ ಇಲ್ವಲ್ಲ. ಅಲ್ಲ 2-3 ದಿವಸ ಆಯ್ತಪ್ಪ. ಕರೆಕ್ಟಾಗಿ ಬರೋಲ್ಲ ಏನಿಲ್ಲ. ಅದ್ ಎಲ್ಲಿ ಹೋಗ್ತಿದಾನೋ ಏನೋ ಒಂದು ಗೊತ್ತಾಗ್ತಿಲ್ವಲ್ಲ. ಆ ಸ್ಕೂಲ್ ಪಾರಮಾತ್ರ ಏನ್ ಕೆಲ್ಸ ಗಿಲ್ಸ ಮಾಡ್ತಿದಾನೋ ಇಲ್ವೋ, ಹೋಗ್ತಿದಾನೋ ಇಲ್ವೋ, ಏನಾಗೈತಿ ಇವನಿಗೆ? ಯಾಕ ಕಾಣಿಸ್ತಾನೆ ಇಲ್ಲಪ್ಪ. ಬೆಳಿಗ್ಗೆನೆ 8 ಗಂಟೆಗೇನೆ ಬಂದ್ಬಿಡೋನು, ಸಾವ್ಕಾರ್ರೆ ಅನ್ಕೊಂಡ್ಬಿಟ್ಟು. ಯಾಕ ಬರ್ತಾನೆ ಇಲ್ವಲ್ಲ? ಏನಾರ ಬೇಜಾರ್ ಗೀಜಾರ ಏನಾರ ಮಾಡ್ಕೊಂಡಿದಾನ ನನ್ನ ಮೇಲೆ? ಕೋಪ ಏನಾರ ಮಾಡ್ಕೊಂಡಿದಾನ? ಏನಂತ ನಿಂಗೆ ಗೊತ್ತಾಗ್ತಿಲ್ವಲ್ಲ ಅಂತ. ಸಾಮಾನ್ಯಕ್ಕೆ ಅಲ್ಲಿ ಆ ಸ್ಕೂಲ್ ಪಾರಮಾತ್ರ ಇವನು ಗಜೇಂದ್ರ ಬೇರೆ ಇಲ್ವಲ್ಲ ಈಗ. ಅಲ್ಲಿ ಇಲ್ಲಿ ಓಡಾಡ್ತಿದ್ದಾನೆ ಬೇರೆ. ಹಂಗಾಗಿ ಮದುವೆ ಅದು ಇದು ಎಂಗೇಜ್ಮೆಂಟ್ ಅಂತೆ ಬಟ್ಟೆ ತಗೊಂಡ್ಬರ್ಬೇಕು ಅದು ಇದು ಅಂತ ಓಡಾಡ್ತಿದ್ದಾನೆ ಬೇರೆ. ಹುಡುಗಿ ಮಂತವ್ ಬೇರೆ ನೆನ್ನೆ ಬೇರೆ ಹೋಗಿದ್ದ. ಪೂರಾ ದಿವಸ ಎಲ್ಲ ನಮ್ಮ ಲೆಕ್ಕಾಚಾರಿನಿ ಎಲ್ಲ ನೋಡ್ಕೊಂಡಿದ್ದಾನಲ್ಲ ಸ್ಕೂಲ್ ಪಾರಮಾತ್ರ. ಹಂಗಾಗಿ ಪಾಪ ಎತ್ಲಾಗೂ ಓಡಾಡಕ್ ಆಗ್ತಿಲ್ಲ ಅವನ ಕೈಲೂ. ಅದಕ್ಕೇನೆ ಸಾಮಾನ್ಯಕ್ಕೆ ನಂತವ ಜಾಸ್ತಿ ಬರಕ್ ಆಗ್ತಿಲ್ಲ ಅವನ್ಗೆ. ಇರ್ಲಿ ಕಣ್ ಹೇಳು. ಬಂದ್ರು ಬರ್ತಾರೆ ಕೂತ್ಕೊಳ್ತಾರೆ ಸುಮ್ಕೆ. ಇನ್ನೇನು ಜ್ಞಾನ ಇಲ್ಲ ಏನಿಲ್ಲ ಅತ್ಲಾಗಿ. ತೋಟತಾ ಹೋಗ್ತಾರೆ, ಕೆಲಸ ಮುಗಿಸ್ಕೊಳ್ತಾರೆ, ಆರಾಮಾಗಿ ಬಂದು ಕೂತ್ಕೊಳ್ತಾರೆ. ತಿಂಡಿ ಹಾಕ್ಬೇಕು, ಊಟ ಹಾಕ್ಬೇಕು, ಆರಾಮಾಗಿ ಕೂತ್ಕೊಳ್ತಾರೆ. ತಿರ್ಗಾ ಹೋಗ್ತಾರೆ, ತೋಟ ತಮ್ಮ ಕೆಲಸ ಮುಗಿಸ್ಕೊಳ್ತಾರೆ, ಬರ್ತಾರೆ. ಇನ್ನೇನು ಯೋಚನೆ ಇಲ್ಲ. ಅದೊಂದು ಬಿಟ್ರೆ ಅತ್ಲಾಗಿ. ಅಲ್ಲ ಕಣ್ರಿ, ಏನ್ರಿ ಮಾಡ್ತಿದ್ದೀರಾ ನೀವು? ಆಗಳ ಇದು ಒಳ್ಳೆ ಚೆನ್ನಾಗಾಯ್ತಲ್ಲಪ್ಪ ಇವಳಿಂದ. ಅಲ್ ಕಡೆ ಇನ್ನೇನೇ ಮಾಡೋಣ, ಸುಮ್ನೆ ಕುಂತಿದ್ದೀನಿ ಕಣೆ. ಒಡಗು ತಿಂಡಿ ಏನಾರು ಇದ್ರೆ ಅಕ್ಕಂಬ. ಏನ್ ಮಾಡಿದ್ಯಾ ತಿಂಡಿನ? ತಿಂಡಿನೂ ಮಾಡಿಲ್ಲ ಏನಿಲ್ಲ. ಅಲ್ಲ ಕಣ್ರಿ, ನಿಮ್ಗೆ ಏನಾದ್ರು ಒಂದ್ ಸ್ವಲ್ಪ ಪರಿಜ್ಞಾನ ಅನ್ನೋದೈತಾ ನಿಮ್ಗೆ? ಅಲ್ಲ ಬೀಗ್ರಿಗೆ ಫೋನ್ ಮಾಡಿದ್ದೇನ್ರಿ ನೀವು? ಬೀಗ್ರಿಗೆ ಫೋನ್ ಮಾಡಿ ಕೇಳಿದಿರಾ ಏನು ಎತ್ತ ಅಂತ? ಏನು ಕೇಳಿಲ್ಲ. ನಿಮ್ ಪಾಡಿಗೆ ನೀವು ಹೋಗ್ತಿದ್ದೀರಾ, ಅಡ್ಡಾಡ್ಕೊಂತೀರಾ, ತೋಟತಾವ ಕೆಲಸ ಮಾಡ್ತೀರಾ, ಮುಗಿಸ್ಕೊಂತೀರಾ, ಆರಾಮಾಗಿ ಬರ್ತೀರಾ. ಆ ಹುಡುಗಗೆ ಗಜೇಂದ್ರನ್ಗೆ ಒಂದ್ ಈಟು ಪರಿಜ್ಞಾನ ಅವನಿಗೂ ಇಲ್ಲ. ಈ ಮನೇಲಿ ಎಲ್ಲಾರು ಒಂಥರ ಬೇಜವಾಬ್ದಾರಿತನಿಂದ ನಡ್ಕೊಳ್ಳೋದು ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ ಕಣ್. ಹೇಳ್ರಿ, ನನಗೂ ಬಡದಾಡಿ ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ ನಿಮ್ ಜೊತೆ ಅತ್ಲಾಗಿ. ಇದ್ಯಾಕೆ ಹಿಂಗ್ ರೇಗಾಡ್ತಿದ್ಯಾ? ಯಾಕೆ ಇವಳೆ? ಯಾಕೆ ಏನಾಯ್ತೆ? ಬೀಗ್ರಿಗೆ ಯಾಕೆ ಫೋನ್ ಮಾಡೋಣ? ಇವಾಗ ಚೆನ್ನಾಗಿ ಮಾತಾಡ್ತಿದ್ದೀರಾ ಕಣ್ರಿ. ಬೀಗ್ರಿಗೆ ಯಾಕೆ ಫೋನ್ ಮಾಡೋಣ? ಅಲ್ಲ ಕಣ್ರಿ, ಎಂಗೇಜ್ಮೆಂಟ್ ಯಾವಾಗ ಏನು ಎತ್ತ ಅಂತ ಏನಾದ್ರು ಕೇಳಿದಿರೇನ್ರಿ? ಆರಾಮಾಗಿ ಬೀಗ್ರ ಹತ್ರ ಮಾತಾಡ್ಸೋದು. ಬೆಳಿಗ್ಗೆ ಒಂದ್ಸಲಿ, ಸಾಯಂಕಾಲ ಒಂದ್ಸಲಿ ಏನ್ ಮಾಡ್ತಿದ್ದೀರಾ, ಏನು ಎತ್ತ, ಆರಾಮಾಗಿದ್ದೀರಾ ಎಲ್ಲ ಪ್ರತಿಯೊಂದನ್ನು ಕೇಳ್ಬೇಕನ್ನೋದು ಯಾರು ಇಲ್ವಾ ನಿಮ್ಗೆ? ಎಂಗೇಜ್ಮೆಂಟ್ ಯಾವತ್ತು ಏನು ಅಂತ ಏನಾದ್ರು ಹೇಳಿರ ಅವರು? ಹೇಳ್ತೀವಿ ಅಂತ ಅವರು ಸುಮ್ಕಾಗಿದ್ದಾರೆ, ನೀವು ಫೋನ್ ಮಾಡಿ ಕೇಳ್ತಿಲ್ಲ. ಹಿಂಗೆ ಮುಂದೆ ಆಗ್ತಾ ಹೋಗ್ತಿದ್ರೆ ಆಗುತ್ತೇನ್ರಿ? ಅಯ್ಯ ತಡಿಯ ಒಂದ್ರಿಟ್ಟು ಯಾಕೆ ಹಿಂಗ ಆಡ್ತಿದ್ಯಾ? ನನಗೆ ಪರಿಜ್ಞಾನ ಇಲ್ವೇನೆ ಹಂಗಾರೆ? ನಾನು ಕೇಳ್ದಂಗ ಹಂಗೆ ಇರ್ತೀರಾ? ಕೇಳ್ದಿನ್ ಕಣ್ ಸುಮ್ಕಿರ. ಯಾಕೆ ಹಿಂಗ ಆಡ್ತಿದ್ಯಾ? ಯಾಕೆ ಹಿಂಗ್ ರೇಗಾಡ್ತೀಯಾ ನನ್ ಮೇಲೆ? ಕೇಳ್ದಿನ್ ಕಣ್ ಸುಮ್ಕಿರು. ಬೀಗ್ರ ಹತ್ರನೇ ಮಾತಾಡಿದೀನಿ. ಫೋನ್ ಮಾಡಿದ್ರು ಅಲ್ಲೇ ಬೀಗ್ರು, ನಾನು ಮಾತಾಡಿದೀನಿ, ರಂಗಪ್ಪನೂ ಮಾತಾಡಿದಾನೆ. ಬುಧವಾರ ಎಂಗೇಜ್ಮೆಂಟು ಅಂತ ಹೇಳಿದಾರೆ. ಬೆಳಿಗ್ಗೆ 6-7 ಗಂಟೆ ಅಷ್ಟೊತ್ತಿಗೆ ಮಂತಬ್ಬ ಬಂದ್ಬಿಡ್ರಿ ಅಂತ ಹೇಳಿದಾರೆ ಬೀಗ್ರೆ ಅಂತ ಮಾತಾಡಿದಾರೆ. ಇನ್ನೇನು ತಲೆ ಕೆಡಿಸ್ಕೊಬೇಡ. ಅಲ್ಲೇ ಎಲ್ಲ ಮಾತಾಡ್ಕೊಂಡು ಕುಮಾರಣ್ಣಂಗೆ ಬಸ್ಸು ಎಲ್ಲಾನು ಹೇಳೋದಕ್ಕೆ, ಎಲ್ಲರೂ ಹೋಗೋದಕ್ಕೆ ಮಿನಿ ಬಸ್ಸಿಗೆ ಹೇಳ್ಬಾರಪ್ಪ ಅಂತ ಅವನಿಗೂ ಹೇಳ್ ಕಳ್ಸಿದೀವಿ. ಕುಮಾರಣ್ಣನು ಹೋಗಿದ್ದಾನೆ. ಇನ್ನೇನು ಹಣ್ಣು ಹಂಪಲ್ಲು ಹೂವು ಎಲ್ಲದೂ ಇನ್ನೇನೋ ಹೋಗೋ ದಿವಸ ಇನ್ನೇನು ತಿಪ್ಟೂರ್ ಮೇಲಾಸೆ ಅಲ್ವಾ ನಾವು ಅರಸೀಕೆರೆಗೆ ಹೋಗೋದು. ಹಂಗಾಗಿ ಎಲ್ಲಾಸನೆ ತಿಪ್ಟೂರ್ ಮಾರ್ಕೆಟ್ ಅಲ್ಲಿ ಎಲ್ಲ ಹೂವು ಹಣ್ಣು ಹಂಪಲ್ಲು ಎಲ್ಲ ತಗೊಂಡು ಹೋಗೋಣ, ಇನ್ನೇನು ಹೂವಿನಾರ ಎಲ್ಲ ಅಂತ ಸುಮ್ಕಾಕಿದೀನಿ. ಇನ್ನೇನೈತೆ, ಇನ್ನೇನು ಊರವ್ರಿಗೂ ಒಂದ್ ಮಾತು ಹೇಳ್ ಬರ್ಬೇಕು. ನಾನು ರಂಗಪ್ಪ ಹೋಗ್ಬಿಟ್ಟು ಒಂದ್ ಮಾತು ಕರೆದು ಬರ್ತೀವಿ. ಈಗ ಎಲ್ಲಾರ್ಗೂನು ಎಂಗೇಜ್ಮೆಂಟಿಗೆ ಎಲ್ಲಾರ್ಗೂನು ಹೇಳ್ ಬರ್ತೀವಿ. ಅದು ಬಿಟ್ರೆ ಇನ್ನೇನೇ ಮಾಡ್ಬೇಕು? ಎಲ್ಲ ಕೆಲಸ ಮುಗ್ದೋಗೈತಲ್ಲ. ಇನ್ನೇನು ತಿರ್ಗಾ ಇನ್ನೇನ್ ಹೇಳ್ಬೇಕು? ಏನ್ ಕೆಲಸ ಐತೆ? ಯಾಕೆ ಈ ರೀತಿ ಆಡ್ತಿದ್ಯಾ? ಸುಮ್ಕಿರು. ನನಗ್ ಗೊತ್ತಿಲ್ವೇನೆ ಮಗನ್ ಮದುವೆ ಮಾಡೋದಕ್ಕೆ ನನಗೆ ಜವಾಬ್ದಾರಿ ಇಲ್ಲ ಅನ್ಕೊಂಡಿದ್ಯಾ ನೀನು? ಹೌದನ್ರಿ, ಹಂಗಾರೆ ಫೋನ್ ಮಾಡಿದ್ರ ಬೀಗ್ರು? ನೋಡ್ರಿ, ಮತ್ತೆ ಒಂದೇ ಒಂದು ಮಾತು ಹೇಳಿದಿರೇನು? ನೀವೂನು ಹೇಳಿಲ್ಲ, ಗಜೇಂದ್ರನು ಹೇಳಿಲ್ಲ. ನನಗೆ ಈ ಮನೇಲಿ ಒಂಥರ ಬೆಲೆನೇ ಇಲ್ದಂಗ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಕಣ್. ಹೇಳ್ರಿ, ಅಪ್ಪ ಮಗ ಇಬ್ರು ಸೇರ್ಕೊಂಡ್ಬಿಟ್ಟು ತಲೆನೇ ಕೆಡಿಸ್ಕೊಳ್ಳಲ್ಲ ನನ್ನ ಬಗ್ಗೆ ನೀವು. ಒಂದೇ ಒಂದು ಮಾತು ಹೇಳಿದಿರಾ ನೀವು? ಎಂಗೇಜ್ಮೆಂಟ್ ಹೇಳಿದಾರೆ, ಎಂಗೇಜ್ಮೆಂಟ್ ಬುಧವಾರ ಹೋಗ್ಬೇಕು, ಅದೆಲ್ಲ ಮಾತಾಡ್ಕೊಂಡಿದ್ದೀರಾ ನೀವು? ಏನು ಮಾತಾಡ್ಕೊಳ್ಳಲ್ಲ. ನೀನ್ ಪಾಡಿ ನೀವು ಸುಮ್ಕಿರ್ತೀರಾ ಕಣ್. ಹೇಳ್ರಿ, ಆಯ್ತು. ಅಲ್ಲ ಕಣ್ರಿ, ಈಗ ಸೀರೆ ಮತ್ತೆ ಆ ಹುಡುಗಿಗೆ ರಮ್ಮಿಂಗೆ ಈಗ ಸೀರೆ ಬೇಕಲ್ವೇನ್ರಿ? ಈಗ ಎಂಗೇಜ್ಮೆಂಟ್ಗೆ ಸೀರೆ ಚೆನ್ನಾಗಿರೋ ತಗೋಬೇಕಲ್ವಾ ನಾವು? ಗಂಡಿನ ಮನೆ ಕಡೆಯಿಂದಾನೆ ಸೀರೆ ತಗೋಬೇಕು, ಉಂಗ್ರ ತಗೋಬೇಕು. ಇವೆಲ್ಲ ಅದನ್ನು ತಗೊಂಬರೋದು ಬೇಡವಾ ಹಂಗಾರೆ? ಏನು ಅವತ್ತೇನೆ ನೀನು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಎಂಗೇಜ್ಮೆಂಟ್ಗೆ ಹೋಗೋ ದಿವಸನೇ ಉಂಗ್ರ ಸೀರೆ ಎಲ್ಲ ತಗೊಂಡು ಕೂತ್ಕೊಳ್ತೀರೇನ್ರಿ ನೀವು? ಊರವ್ರಿಗೆಲ್ಲ ನೆಂಟರಿಗೆಲ್ಲ ಬಸ್ಸಲ್ಲಿ ಕೂರಿಸ್ಬಿಟ್ಟು ಅಲ್ಲೇ ಗಂಟೆಗಟ್ಟಲೆ ಮಾಡ್ಕೊಂಡು ನಿಂತ್ಕೊಳಕ್ ಆಗುತ್ತಾ? ಜ್ಞಾನ ಇಲ್ವಾ ನಿಮ್ಗೆ? ಪರಿಜ್ಞಾನ ಇಲ್ವಾ? ನನಗೊಂದು ಮಾತು ಹೇಳ್ಬೇಕಂತ ನಿಮ್ಗೆ ಜ್ಞಾನನೂ ಇಲ್ಲ, ಏನಿಲ್ಲ ಕಣ್ರಿ. ಸುಮ್ಮನೆ ನಿಮ್ ಪಾಡಿಗೆ ನೀವು ನಿಮ್ಗೆ ಇಷ್ಟ ಬಂದಂಗೆ ಮಾಡ್ತಿರ್ತೀರಾ ಕಣ್. ಹೇಳ್ರಿ, ಅಪ್ಪ ಮಗ ಇಬ್ರು. ನನಗೆ ಅದಕ್ಕೆ ಯಾರ ಬಲು ಬೇಜಾರಾಗೋಗ್ಬಿಡೋದು ನಿಮ್ ಮೇಲೆ. ಹ್ಞೂ ಕಡೆ ಅಲ್ವಾ? ಕರೆಕ್ಟು ಕಡೆ ನೀನ್ ಹೇಳ್ತಿರೋದು. ಅಲ್ಲ, ಎಂತ ಕೆಲಸ ಆಗೋಯ್ತೆ ಇವಾಗ. ಹೆಂಗ ಒಳ್ಳೆ ಟೈಮಿಗೆ ನೆನ್ಪು ಮಾಡ್ದೆ ಕಣೆ ಇವಳೆ. ಅಲ್ವಾ?
ಉಂಗ್ರ ಸೀರೆ ಎಲ್ಲ ತಗೊಂಬರ್ಬೇಕಿತ್ತು. ನೋಡು ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ಇವಾಗ. ಏನು ಮಾಡೋದು ಇವಾಗ ಹಂಗಾರೆ? ಆ ಈಗ ಸೀರೆ ಎಲ್ಲ ತಗೊಂಬರಕ್ ಹೋಗ್ತೀರಾ ನೀವು? ಹೋಗಿ ಬರ್ಲೇಬೇಕು ಇವಾಗ. ಅಪ್ಪಿ ತಪ್ಪಿ ಏನಾರು ನಾನು ಮರ್ತೋಗ್ಬಿಟ್ಟಿದ್ರೆ, ಮರ್ತೋಗೋದ್ರಿಂದ ನಾನಲ್ಲೇ ಮರ್ತೋಗ್ಬಿಟ್ಟಿದ್ದೆ. ನೀನು ನೆನ್ಪು ಮಾಡ್ದಲ್ಲೇ ಇದ್ದಿದ್ರೆ ಎಂತ ಎಡವಟ್ಟು ಆಗ್ಬಿಡ್ತಿತ್ತೆ ಇವಾಗ. ಏನ್ ಮಾಡೋಣ? ಈ ಹುಡುಗ ಗಜೇಂದ್ರಿಗೆ ಒಂದ್ ಸ್ವಲ್ಪ ಜ್ಞಾನ ಅನ್ನೋದಿಲ್ಲ, ಪರಿಜ್ಞಾನ ಅನ್ನೋದಿಲ್ಲ ಕಣಿ. ಹೇಳು, ತಲೆನೇ ಕೆಡಿಸ್ಕೊಳಲ್ಲ ಅತ್ಲಗಿ. ನನಗೂ ಹೇಳಿ ಹೇಳಿ ಸಾಕಾಗೋಯ್ತು ಅತ್ಲಗಿ. ಹುಡುಗರ ಜೊತೆ ಬಡ್ದಾಡಿ ಬೇಡಮ್ಮ ಅತ್ಲಗಿ. ಇವಳೆ ಈಗ ಒಂದ್ ಕೆಲಸ ಮಾಡು. ಈಗ ಗೌರಮ್ಮಂಗೂ ಕರ್ಕೊಂಡು ನೀನು ಗೌರಮ್ಮ ನಿಂಗಮ್ಮ 3 ಜನ ಹೋಗಿ ಬನ್ನಿ, ಹೋಗ್ರಿ. ಆ ಸರೋಜಮ್ಮಂಗೂ ಪವಿತ್ರಂಗೂ ಕರ್ಕೊಂಡು ಹೋಗಿ ಬಂದ್ಬಿಡಿ ಬೇಗ. ಒತ್ತು ಮಾಡ್ಕೊಂಡು ಕುತ್ಕೊಬಿಡ್ರಿ. ಹೋಗಿ ಅದೇನೇನ್ ಬೇಕು ಚೆನ್ನಾಗಿರೋ ಸೀರೆನ ತಗೊಂಬರ್ರಿ, ಆಯ್ತಾ? ಸಾವುಕಾರ ಮನೆ ಸೊಸೆ ಆಗೋಳವಳು. ಎಂಗೇಜ್ಮೆಂಟಿಗೂ ಸದಾ ಒಳ್ಳೆ ಚೆನ್ನಾಗಿರೋದು ಕಾಸ್ಟ್ಲಿ ಸೀರೆನೆ ತಗೊಂಬರ್ರಿ. ಚೆನ್ನಾಗಿರ್ಬೇಕು ಮಾತ್ರ ಸೀರೆ ಬಗ್ಗೆ ಯಾರು ಮಾತಾಡಂಗಿಲ್ಲ. ನೋಡಿದ ತಕ್ಷಣ ಎಲ್ಲಾರು ಬಾಯಿ ಮೇಲೆ ಕೈ ಇಟ್ಕೊಬಿಡ್ಬೇಕು ಅಂತ ಸೀರೆ ತಗೊಂಬರ್ಬೇಕು, ಆಯ್ತಾ? ಇವಾಗ ಅವರಿಗೆಲ್ಲ ಯಾವಾಗ ಕರ್ಕೊಂಡು ಎಲ್ಲಂತ ಹೋಗೋಣ? ನಾನು ಒಳ್ಳೆ ತಲೆನೋವು ಕಣ್ರಿ ನಿಮ್ಮಿಂದ ಅತ್ಲಾಗಿ. ಸರಿ ಆಯ್ತು. ನಾನು ಗೌರಮ್ಮಂಗುನು ನಿಂಗಮ್ಮ ಎಲ್ಲಾರ್ಗು ಹೇಳ್ಕೊಂಡು ಕರ್ಕೊಂಡು ಹೋಗ್ತೀನಿ. ಸರಿ, ಯಂತ್ರದಲ್ಲಿ ಹೋಗೋಣ ಇವಾಗ. ಆ ಗಜೇಂದ್ರಂಗೆ ಒಂದ್ರಿಟ್ಟು ಇವತ್ತು ರಜೆ ಹಾಕ್ಬಿಟ್ಟು ಎಲ್ಲ ಹೋಗೋದ್ ಬೇಡ. ರಜೆ ಹಾಕ್ಬಿಟ್ಟು ನಿಮ್ಮ ಅಮ್ಮವ್ರಿಗೆ ಒಂದ್ ಸ್ವಲ್ಪ ತಿಪ್ಟೂರಿ ಕರ್ಕೊಂಡು ಹೋಗಪ್ಪ ಅಂತ ಹೇಳು ಒಂದ್ರಿಟ್ಟು. ಅವನಿಗಂತೂ ಪರಿಜ್ಞಾನನೇ ಇಲ್ಲ ಅವನಿಗೆ. ಏನಿದು ಅಪ್ಪ ಅಮ್ಮ ಯಾಕ ನನ್ನ ಬಗ್ಗೆನೆ ಮಾತಾಡ್ತಿದಾರಲ್ಲ? ಅಮ್ಮ ಏನೋ ಗಜೇಂದ್ರಗೆ ಹೇಳು ಎಲ್ಲೋ ಕರ್ಕೊಂಡು ಹೋಗು ಅಂತ ಬೇರೆ ಹೇಳ್ತಿದಾರೆ. ಏನು ವಿಚಾರ ಮಾತಾಡ್ತಿದಾರಂತ ಗೊತ್ತಾಗ್ಲಿಲ್ವಲ್ಲ? ಅಮ್ಮ ಅಮ್ಮ ಯಾಕಮ್ಮ ಏನೋ ನನ್ನ ಬಗ್ಗೆನೇ ಏನೋ ಮಾತಾಡ್ತಿರಂಗಿದ್ದೀರ ನೀನು ಅಪ್ಪ? ಯಾಕಮ್ಮ, ಯಾಕೆ ಏನಾಯ್ತು? ಏನಿಲ್ಲ, ಬಂದ್ಯಾ ಬಾಯಿಲಿ. ಅಲ್ಲ ಕಣಪ್ಪ, ನಿನ್ಗೇನು ಜ್ಞಾನ ಇಲ್ವೇನ? ನನ್ನ ಹುಡುಗಿ ಮಂತ ಹೋಗಿದ್ದೆ ತಾನೆ. ಒಂದಿಟ್ಟು ಉಂಗ್ರದ ಅಳತೆನಾದ್ರೂ ತಗೊಂಬರೋದಲ್ವೇನ? ಸೀರೆ ಉಂಗ್ರ ಎಲ್ಲ ಈಗ ಎಂಗೇಜ್ಮೆಂಟ್ ಬೇಡವೇನ? ಪರಿಜ್ಞಾನ ಇಲ್ವಾ ನಿನ್ಗೆ? ನೀನು ಅಂತವ ಹೇಳದಲ್ವಾ? ಬುಧವಾರನ ಎಂಗೇಜ್ಮೆಂಟ್ ಅಂತ ಹೇಳ್ಕೊಂಡ್ಬಿಟ್ಟು ಅಪ್ಪ ಮಗ ಆ ಕಡೆ ಈ ಕಡೆ ತಿರ್ಗಾಡ್ಕೊಂಡಿದ್ದೀರಾ. ಏನ್ ಹುಡುಗರು ಆಗಿದ್ದೀರ ಏನೋ? ಅಲ್ಲ, ಒಂದು ಮಾತಂತ ನನ್ಗೆ ಹೇಳಿದ್ದೀರ ನೋಡ್ರಿ ನೀವು. ಕಣೆ ಇವಳೆ, ನಾನು ಪಾಪ ಹೇಳಿರ್ತಾನೆ ನಿನ್ನೇನ್ ಗಜೇಂದ್ರ ಅಂತ ನಾನು ಸುಮ್ಕಾದೆ ಕಣೆ. ಅಪ್ಪ ನೋಡು ನನಗ್ ಸಿಗಾಕ್ತಿರೋದು. ಅಮ್ಮ ಅಪ್ಪ ನಿನ್ಗೆ ಹೇಳುತ್ತಂತ ನಾನು ಸುಮ್ಕಾಗಿದ್ದೆ ಕಣಮ್ಮ. ಅಪ್ಪ ಹೇಳಿಲ್ವಾ ಹಂಗಾರೆ ನಿನ್ಗೆ? ಅಲ್ಲೇ ಅಲ್ಲ ಕಳ್ಳ ಪಾಪ, ಸುಮ್ಕಿರೋ ಹೊತ್ಲಾಗಿ ನನ್ಗೂನು ಕೆಲ್ಸಗಳು ಕಳ್ಳ. ಏನ್ ಮಾಡ್ತೀಯ? ನೀನಾದ್ರೂ ಒಂದ್ ಮಾತು ಹೇಳದಲ್ವಲ್ಲ ಅಮ್ಮಂಗೆ? ಸಾಕು ಆಯ್ತು, ಸುಮ್ಮಕ್ ನಿಂತ್ಕೊಳ್ರಿ ಇವಾಗ. ಅಪ್ಪ ಮಗ ಒಬ್ರ ಮೇಲೆ ಒಬ್ರು ಹೇಳ್ಕೊಂಡಿದ್ದು ಸಾಕು. ಇನ್ನೇನ್ ಮಾಡಕ್ಕಾಗುತ್ತೆ ಅತ್ಲಾಗಿ. ಪಾಪ ಗಜೇಂದ್ರ, ಎಲ್ಲಾರ ಹೋಗ್ಬೇಕೇನ ಇವತ್ತು? ಏನಾರ ಕೆಲ್ಸ ಐತೆನಾ? ಅಯ್ಯೋ ಅಮ್ಮ ಎಲ್ಲಿ ಕರ್ಕೊಂಡು ಹೊರಟಿದಾರ ಏನ್ ಆತ್ಲಾಗಿ. ಇವಾಗ ಕೋಪ ಬೇರೆ ಮಾಡ್ಕೊಂಡಿದ್ದಾರೆ. ಏನ್ ಮಾಡೋದು ಇವಾಗ? ಒಳ್ಳೆ ಸಿಗಾಕಣಂಗೆ ಆಗೋಯ್ತಲ್ಲ. ಕುಮಾರಣ್ಣ ಇರ್ತಾರಂತ ಹೇಳೋಣ, ನೋಡೋಣ. ಅಮ್ಮ ಅದು ನಾನು ಮಂತವ ಇರಲ್ಲ ಕಣಮ್ಮ. ಆ ಸ್ಕೂಲು ಎಲ್ಲ ನೋಡ್ಕೋಬೇಕು, ಆ ಸ್ಕೂಲ್ ಫಾರಂ ಹತ್ರ ಹೋಗ್ಬೇಕು. ಕುಮಾರಣ್ಣ ಇರ್ತಾರೆ. ಎಲ್ಲರೂ ಹೋಗೋದಿದ್ರೆ ಕುಮಾರಣ್ಣಂಗೆ ಕರ್ಕೊಂಡು ಹೋಗ್ರಿ. ಕುಮಾರಣ್ಣ ಪಾಪ ಏನೇನಂತ ಮಾಡ್ತಾನೆ? ಅಲ್ಲ, ನಿಮ್ ಕುಮಾರಣ್ಣ ತಿಪ್ಪೂರಿಗೆ ಹೋಗಿದಾನಂತೆ ಪಾಪ. ಎಂಗೇಜ್ಮೆಂಟ್ ಈಗ ಬಸ್ ಅವ್ರಿಗೆಲ್ಲ ಹೇಳೋದಕ್ಕೆ ಕುಮಾರಣ್ಣ ಇಲ್ಲ ಮಂತವ. ಏನ್ ಕೆಲ್ಸ ಇದ್ರು ನಿಮ್ಮ ಅಪ್ಪ ನೋಡ್ಕೊಳುತ್ತೆ ಇವತ್ತು. ಕಾರ್ ತಗೊಂಡು ನಮ್ಗೂ ನಿಮ್ ದೊಡ್ಡಮ್ಮಂಗು ನಿಮ್ ಚಿಕ್ಕಮ್ಮಂಗುನು ಎಲ್ಲಾರ್ಗು ಒಂಚೂರು ತಿಪ್ಪೂರಿಗೆ ಕರ್ಕೊಂಡೋಗಿ ಬಾಯ್ಲಿ. ಸೀರೆ ಉಂಗ್ರ ಎಲ್ಲ ತಗೋಬೇಕು. ಉಂಗ್ರದ ಅಳತೆ ಗೊತ್ತಾಯ್ತಾ ರಮ್ಮಿಂದು? ನಿಂಗೆ ಗೊತ್ತಾಯ್ತಾ ಗೊತ್ತಿಲ್ಲ? ಕಣಮ್ಮ ಗೊತ್ತೈತೆ. ಹಂಗಾರೆ ತಿಪ್ಪೂರಿಗೆ ಬರ್ಲೇಬೇಕನ್ನಮ್ಮ ಇವತ್ತು. ಬರ್ಲೇಬೇಕಲ್ಲ, ಬರ್ಬೇಕು. ಬೇಗ ಮಕ ತಕೊಂಡು ತಿಂಡಿ ತಿನ್ಕೊಂಡು ರೆಡಿ ಆಗಿ ಹೋಗ್ಲಿ. ನಾನು ಹೋಗ್ಬಿಟ್ಟು ನಿಮ್ಮ ಚಿಕ್ಕಮ್ಮಂಗೆಲ್ಲ ಹೇಳ್ ಬರ್ತೀನಿ ಒಂದ್ ಮಾತು. ಬೇಗ ರೆಡಿ ಆಗಿರ್ಲಿ. ಅಪ್ಪನ ಹೋಗ್ಬಿಟ್ಟು ಅದೇನೇನ್ ಕೆಲಸ ಐತೆ ಮುಗಿಸ್ಕೊಂಡ್ ಬರೋಣ. ಜವಾಬ್ದಾರಿ ಇಲ್ಲ ಏನಿಲ್ಲ, ಬರೀ ಮಾತಾಡೋದು ಅಂತ ಕಲ್ತೀರಾ ಅಪ್ಪ ಮಗ ಇಬ್ರು. ಅಲ್ಲ ಕಣ್ಲ ಪಾಪ ಲೈ, ನೀನಾದ್ರೂ ನಿಮ್ಮ ಅಮ್ಮಂಗೆ ಒಂದು ಮಾತು ಹೇಳೋದಲ್ವಲ್ಲ? ನೋಡಿ, ಇಬ್ರು ಮೇಲೂ ನೀ ಹೆಂಗ್ ರೇಗಾಡ್ತೈತೆ ಅಂತ. ತಿಂಡಿ ಅಡಿಗೆ ಏನು ಮಾಡಲ್ಲ, ಮತ್ತೆ ಕೋಪ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಅಮ್ಮ. ಹೋಗ್ ಬೇಗ ರೆಡಿ ಆಗ್ಬಿಟ್ಟು ಅದೇನ್ ಕೆಲಸ ಇದ್ರು ನಾನು ನೋಡ್ಕೊಳ್ತೀನಿ ಇವತ್ತು. ಅಮ್ಮಂಗೆ ಕರ್ಕೊಂಡು ಹೋಗ್ಬಾ. ಬೇಗ ಹೋಗು. ಸರಿ ಕಣಪ್ಪ, ಆಯ್ತು. ಅಪ್ಪ ಒಂದ್ ಸ್ವಲ್ಪ ಆ ಸ್ಕೂಲ್ ಫಾರಂ ಹತ್ರ ಪಾಪ ಲೆಕ್ಕಾಚಾರ ಒಬ್ರೆ ನೆನ್ನೆಯಿಂದಾರು ನೋಡ್ಕೊಂತಿದ್ದಾರೆ. ಕುಮಾರಣ್ಣಂಗೂ ಪುರುಸತ್ತಿಲ್ಲ, ಅವರು ಹೋಗಕ್ಕಾಗಿಲ್ಲ. ಇನ್ನೇನು ಚಿಕ್ಕಪ್ಪನೂ ಆ ಕೆಲಸ ಈ ಕೆಲಸ ಅಂತ ಮಾಡ್ತಿದ್ದಾರೆ. ನೀನೊಂದ್ರಿಟ್ಟು ಹೋಗ್ಬಿಟ್ಟು ಅಲ್ಲಿ ನೋಡ್ಕೊಳಪ್ಪ ಇವತ್ತು. ಪಾಪ ಲೆಕ್ಕಾಚಾರ ಒಬ್ರಿಗೇನೆ ಸಾಕಾಗಿ ಹೋಗ್ಬಿಡುತ್ತೆ ಮತ್ತೆ. ಇಲ್ಲ ಕಣ, ಹೋಗು, ನಾನು ನೋಡ್ಕೊಳ್ತೀನಿ. ನಿನ್ನ ಅಮ್ಮವ್ರಿಗೆಲ್ಲ ಕರ್ಕೊಂಡು ಹೋಗಿ ಆರಾಮಾಗಿ ಕರ್ಕೊಂಬ. ಈಗಳಲ್ಲೇ ಪಾಪ ಆ ಕಡೆಯಿಂದ ಬರ್ಬೇಕಾದ್ರೆ ಅವ್ರಿಗೂ ಸೀರೆ ಬೇಕಾದ್ರೆ ಸೀರೆ, ಇಲ್ಲಾಂದ್ರೆ ಏನಾದ್ರು ತಿಂತಾರೇನೋ, ಯಾವ್ದಾರ ಹೋಟ್ಲಿಗೆ ಹೋಗ್ಬಿಟ್ಟು ಚೆನ್ನಾಗಿ ಊಟ ಗೀಟ ಮಾಡಿಸ್ಕೊಂಬರ್ಬೇಕು. ಮತ್ತೆ ಹಂಗೆ ಬಂದ್ಗಿಂದಿಯ ಮತ್ತೆ ಅರ್ಜೆಂಟ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಬಾರಮ್ಮ ಒತ್ತಾಗೋಯ್ತು, ಬೇಗ ಹೋಗೋಣ, ಅರ್ಜೆಂಟಾಗಿ ಹೋಗೋಣ, ಹಂಗೆಲ್ಲ ಏನು ಮಾಡಂಗಿಲ್ಲ. ಅವ್ರು ಎಷ್ಟೊತ್ತವರೆಗೂ ಸೀರೆಗಳು ತಗೊಳ್ತಾರೋ ಅಷ್ಟೊತ್ತವರೆಗೂ ಕಾದು ಕೂತ್ಕೊಂಡು
ನಿಧಾನಕ್ಕೆ ಸೀರೆ ಕೊಡಿಸ್ಕೊಂಡು ಆರಾಮಾಗಿ ಬರಬೇಕು. ಹೋಟ್ಲಲ್ಲೆಲ್ಲ ತಿನ್ನಿಸ್ಕೊಂಡು ಖುಷಿ ಖುಷಿಯಾಗಿ ಕರ್ಕೊಂಬರ್ಬೇಕು. ಅರ್ಜೆಂಟ್ ಮಾಡ್ಕೊಂಡು ಆತ್ರದಿಂದ ಎಲ್ಲ ಬರಂಗಿಲ್ಲ, ಆಯ್ತಾ? ಒಂದ್ ಸ್ವಲ್ಪ ಪರಿಜ್ಞಾನ ಇರ್ಲಿ ನಿನಗೆ. ಸರಿ ಕಣಪ್ಪ, ಆಯ್ತು. ಅಪ್ಪ, ಈಗ ಒಂದು ಕೆಲಸ ಮಾಡಪ್ಪ. ನಾನು ಏನಿದ್ರು ಕೆಲಸಗಳೆಲ್ಲ ನೋಡ್ಕೊಂತೀನಿ. ನೀನೇ ಒಂದು ಹೆಜ್ಜೆ ಹೋಗಿ ಬಂದ್ಬಿಡಪ್ಪ. ನಾನಾ? ಹೋಗ್ಲಾ ಸುಮ್ಕೆ. ನನ್ನ ಕೈಲಂತೂ ಆಗಲ್ಲ ಕಣಪ್ಪ ಅಲ್ಲಿ ಕೂತ್ಕೊಳಕ್ಕೆ. ಸಾಕಾಗಿ ಹೋಗ್ಬಿಡುತ್ತೆ ಅತ್ಲಾಗಿ. ತೋಟದಲ್ಲಿ ಎಷ್ಟು ಕೆಲಸ ಮಾಡಿದ್ರು ನನಗೇನು ಬೇಜಾರೇನು ಆಗಲ್ಲ. ನಿಮ್ಮಮ್ಮ ಮತ್ತೆ ಗಂಟೆ ಮಾಡ್ಬಿಡುತ್ತೆ. ಯಪ್ಪ ನನ್ನ ಕೈಲಂತೂ ಆಗಲ್ಲ ಕಳ್ಳಿ. ನೀನು ಹೋಗು ಸುಮ್ಕೆ. ನನಗೆ ತಿರ್ಗಿ ಹೇಳ್ಬಾರ್ದು, ನೀನು ಹೇಳಿದ ಮಾತು ಕೇಳಬೇಕು. ಈ ಅಪ್ಪ ಮಾತ್ರ ಹೋಗಲ್ವಂತೆ, ನಾನು ಮಾತ್ರ ಹೋಗ್ಬೇಕಂತೆ. ಹೋಗತ್ಲಾಗಿ ಸಾಕಾಗಂಗೆ ಆಗ್ಬಿಡುತ್ತತ್ಲಾಗಿ ಕುಂತು ಇವತ್ತು. ನನಗೇನು ಬಿಡು, ಹೋಗ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ? ಏನ್ಲಾ ಗುಸು ಪೀಸು ಅಂತ ಪೀಸ್ ಬಿಡ್ತಿದ್ಯಾ ಒಬ್ನೇನೆ? ಏನು ಬೈಕಣ್ತಿದ್ಯಲ್ಲ? ಏನಿಲ್ಲ, ತಿಂಡಿ ತಿಂದೇನೋ ಅಂತ ಕೇಳಿದೆ ಆಟೆಯ. ತಿಂಡಿ ತಿಂದ ನೀನು? ಇಲ್ಲ ಕಣ, ಹೋಗು. ನಿಮ್ಮಮ್ಮನೂ ಏನೋ ತಿಂಡಿ ಮಾಡಿದೀನಂತ ಹೇಳ್ತು. ಅಷ್ಟರಲ್ಲಿ ನಿಮ್ ಚಿಕ್ಕಮ್ಮರಿಗೆಲ್ಲ ಕರೆದು ಬರ್ತೀನಂತ ಬರ್ತೀನಂತ ಹೋಯ್ತು. ಹೋಗು ನೀನು ತಿಂಡಿ ಹಾಕೊಂಡು ನನಗೂ ಒಂದು ತಟ್ಟೆಲ್ಲ ಹಾಕಂಬ. ಅತ್ಲಾಗ ತಿನ್ನ. ನೀನೇನ್ ಮಾಡೋಣ ಅತ್ಲಾಗಿ? ನಡಮ್ಮ, ಗೊತ್ತಾಗೋಯ್ತು. ಅಯ್ಯೋ, 2-3 ದಿವಸದಿಂದ ತಿರ್ಗಾಡಿ ನನಗೂ ಸಾಕಾಗೋಯ್ತು ಕಣಮ್ಮ. ನಿನ್ನೆ ನೋಡಿದ್ರೆ ಗಜೇಂದ್ರನ್ ಜೊತೆ ಅಲ್ಲಿ ಮಂತ ಹೋಗಿದ್ದೆ. ಇವತ್ತು ಸೀರೆಗಳು ಉಂಗ್ರ ಎಲ್ಲ ತಗೊಂಬರಕ್ ಬೇರೆ ಬಂದಿದ್ದೀನಿ. ನಡೀರಿ, ಒಂದ್ ಗಳಿಗೆ ಪುರ್ಸತ್ತೆ ಇಲ್ಲ ಕಣಮ್ಮ ನನಗಂತೂ ಅತ್ಲಾಗಿ. ಇನ್ನು ಎಂಗೇಜ್ಮೆಂಟಿಗೆ ಹಿಂಗೆ ಇವಂದು ಮದುವೆ ಶುರು ಆಗ್ಬಿಟ್ರೆ ಇನ್ನೇನು ಪತ್ರಿಕೆ ಹಂಚದಂತೆ, ಲಗ್ನ ಕಟ್ಸೋದು, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು. ಬರೀ ಅದು ಇದು ಕೆಲ್ಸಗಳೇ ಆಗೋಗ್ಬಿಡುತ್ತೆ. ನಡೀರಿ, ಇನ್ನೆಲ್ಲ ಪುರ್ಸತ್ತು. ಮನೆಗೆ ಪೇಂಟ್ ಹೊಡ್ಸೋದಂತೆ, ಧೂಳು ತಗ್ಸೋದಂತೆ, ಸಾಮಾನುಗಳು ತಗೊಂಬರೋದು. ಅಯ್ಯೋ ಇನ್ನು ಮುಂದೆ ಸಿಕ್ಕಾಬಟ್ಟೆ ಪುರ್ಸತ್ತೆ ಇಲ್ಲ ಇವ್ರು ಮದುವೆ ಮುಗಿಯೋವರೆಗೂ. ನಡೀರಿ, ಬೇಗ ಹೋಗೋಣ. ಸೀರೆಗಳೆಲ್ಲ ತಗೊಂಡು ಅದೇನ್ ಕೆಲ್ಸಗಳು ಹೆಂಗಿದ್ರು ತರಕಾರಿ ಅದು ಇದು ರೇಷನ್ ಎಲ್ಲ ತಗೊಂಬರ್ಬೇಕಿತ್ತು. 2 ಕೆಲಸ ಮುಗಿಯುತ್ತೆ, ಹೋಗಿ ಬಂದ್ಬಿಡೋಣ. ಪಾಪ ಗಜೇಂದ್ರ, ಬರ್ಲಾ ಹಿಂದಿಂದ ಬರ್ಲಾ, ನಮ್ಮ ಹಿಂದೆ ನೀನು. ಚಿಕ್ಕಮ್ಮ, ನಾನು ಕಾರಲ್ಲಿ ಕೂತ್ಕೊಂತೀನಿ. ನೀವು ಹೋಗಿರ್ರಿ, ನೀವು ಅಮ್ಮ ಅತ್ತಿಗೆ ಎಲ್ಲಾರು ಹೋಗಿರ್ರಿ. ಸುಮ್ಮಕ್ ಬರ್ಬೇಕು. ಓಹೋ, ಇವ್ ಕಾರಲ್ಲಿ ಕೂತ್ಕೊಳ್ತಾನಂತೆ. ಕಾರಲ್ಲಿ ಅದ್ಯಾಕೆ ಇಲ್ಲಿ ಕೂತ್ಕೊಳ್ತೀಯ? ಬಾ, ಹೋಗೋಣ. ಅಲ್ಲಿ ಸೀರೆ ಎಲ್ಲ ನೀನು ನೋಡಿ ಚೆನ್ನಾಗಿರೋದು ಆರ್ಸು. ಮಗ ರಮ್ಮಿಂಗೆ ಯಾವ ಕಲರು ಏನು ಎತ್ತ ಅಂತ ನಿನಗೆ ಗೊತ್ತಾಗುತ್ತೆ. ಹೂ ಕಣ ಮಗ, ಬಾರ. ಸೀರೆ ಚೆನ್ನಾಗಿರೋ ಸೀರೆ ಆರಿಸ್ಕ ಪಾಪ. ಆ ಹುಡುಗಿಗೆ ಯಾವ ಕಲರ್ ಇಷ್ಟ ಏನು ಎತ್ತ ಅಂತ ನೀನು ಗೊತ್ತೈತಲ್ಲ ಇನ್ನೇನು. ಬಾ, ಚೆನ್ನಾಗಿರೋ ಸೀರೆನ ನಿಮ್ಮಪ್ಪ ಕಳ್ಸೈತಪ್ಪ. ನಿಮ್ಮಪ್ಪನು ನಿಮ್ ಚಿಕ್ಕಪ್ಪ 10 ಸಲ ಕಳ್ಸಿದ್ದಾರೆ. ಚೆನ್ನಾಗಿರೋ ಸೀರೆ ತಗೊಂಡ್ಬರ್ಬೇಕು. ನೋಡಿ, ಎಷ್ಟಾದ್ರೂ ಖರ್ಚಾದ್ರೂ ಪರವಾಗಿಲ್ಲ, ಚೆನ್ನಾಗಿರೋ ಸೀರೆನೆ ತಗೊಂಡ್ಬರ್ಬೇಕು ಅಂತ 100 ಸಲ ಹೇಳಿದಾರೆ. ಬಾ, ನೀನು ಜೊತೆಲಿ ಬಾ. ಚಿಕ್ಕಮ್ಮ, ನನಗೇನು ಗೊತ್ತಾಗುತ್ತೆ ಚಿಕ್ಕಮ್ಮ? ಸೀರೆ ಎಲ್ಲ ಅದನ್ನು ಕಲ್ಲರ್ ಅವೆಲ್ಲ ನನಗೆ ಗೊತ್ತಾಗಲ್ಲ. ಹೋಗ್ ಚಿಕ್ಕಮ್ಮ, ನೀವೇ ಹೋಗಿ ತಗೊಂಬರ್ರಿ. ಇದು ಒಳ್ಳೆ ಚೆನ್ನಾಗಾಯ್ತಲ್ಲಪ್ಪ. ಅಲ್ಲ ಕಣಮ್ಮ ಸರೋದಮ್ಮ, ಇವನಿಗೆ ಹುಡುಗಿಗೆ ಲವ್ ಮಾಡೋದಕ್ಕಾಗುತ್ತೆ, ಪ್ರೀತಿ ಮಾಡೋದಕ್ಕಾಗುತ್ತೆ. ನೆನೆ ಕರ್ಕೊಂಡು ಹೋಗ್ಬಿಟ್ಟು ಬೈಕಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಸೀರೆನೂ ಕೊಡಿಸ್ಕೊಂಡ್ ಬಂದಾನೆ. ಆದ್ರೆ ಇವತ್ತು ನೋಡ್ದ ನಮ್ ಜೊತೆ ಬರೋದಕ್ಕೆ ಹೆಂಗೆ ಹಿಂದ್ ಮುಂದೆ ಮಾತಾಡ್ತಿದ್ದಾನಂತ. ಎಲ್ಲಾರು ಇಷ್ಟೇ ಕಣಮ್ಮ, ದೊಡ್ಡವರಾಗ್ಬಿಟ್ರೆ ನೋಡು ಇವಾಗ್ಲೇನೆ ಹಿಂಗೆ. ಇನ್ನ ಮದ್ವೆ ಆದ್ಮೇಲೆ ನಮಗ್ ಮಾತಾಡ್ತಾನ ಇವನು ಗಜೇಂದ್ರ. ಇವನು ಅಬಾ. ಸರಿ ಕಣಪ್ಪ, ಆಯ್ತು ಬಿಡು. ನಿನಗೇನು ಗೊತ್ತಿಲ್ಲ ಅಂದ್ಮೇಲೆ ನಿನ್ನೆ ಹೆಂಗ್ ಸೀರೆ ಕೊಡಿಸ್ಕೊಂಡ್ ಬಂದೆ ನೀನು. ಸರಿ ಬಿಡು, ಆಯ್ತು. ಹೋಗು, ಅದೇನ್ ಕೆಲಸ ಮಾಡ್ಕೊ ಹೋಗು. ಬರ್ರಿ ಹೋಗನ್ ಬಾರಮ್ಮ ಸರೋದಮ್ಮ ನಾವು. ಯಾಕೆ ಚಿಕ್ಕಮ್ಮ ಏನೇನೋ ಮಾತಾಡ್ತೀಯ ನೀನು? ಹೋಗ್ರಿ ಅತ್ಲಾಗಿ. ಸುಮ್ಕೆ ಹೋಗತ್ಲಾಗಿ. ನೀನು ಈ ಚಿಕ್ಕಪ್ಪ ಅಪ್ಪ ಮಾತಾಡಂಗೆ ಮಾತಾಡೋದು ಕಲ್ತು ಬಿಟ್ಟಿದ್ಯಾ ಅತ್ಲಾಗಿ. ಎಲ್ಲಾರು ನನಗೆ ಆಡ್ಕಣವ್ರೆ ಆಗ್ಬಿಟ್ಟಿದ್ದೀರಾ, ಅಯ್ಯೋ ಅನ್ಸೋರೆ ಆಗ್ಬಿಟ್ಟಿದ್ದೀರಾ ಅತ್ಲಾಗಿ. ನಡೀರಿ, ಬರ್ತೀನಿ. ಅವಳಿಗೆ ಹಸ್ರು ಕಲರು ಸೀರೆ ಮತ್ತೆ ಮೆರೂನ್ ಕಲರು ಸೀರೆ ಅಂದ್ರೆ ಇಷ್ಟ. ನಡೀರಿ, ನಾನೇ ಆರಿಸ್ತೀನಿ, ನೋಡೋಣ. ಹಿಂಗ್ ಬರ್ಬೇಕು ದಾರಿಗೆ. ಮೊದ್ಲನೇ ಕರೆದ ತಕ್ಷಣ ಬಂದಿದ್ರೆ ಇವೆಲ್ಲ ಮಾತು ಕೇಳ್ತಿದ್ದ ನೀನು. ಬಾ, ಇವಾಗ ಸುಮ್ಕೆ ನಮ್ ಜೊತೆ ಬಾ. ಓಹೋ, ಗೌರಜ್ಜಿ ಅವರು ಬರ್ಬೇಕು. ಏನು ಅಪರೂಪ ಆಗ್ಬಿಟ್ರಲ್ಲ ನಮ್ ಸೀರೆ ಅಂಗಡಿ ಕಡೆ. ಕಾಣಿಸ್ತಾನೆ ಇರಿಲ್ಲ, ಬಾಳ ದಿವಸ ಆಯ್ತು ನಿಮಗ್ ನೋಡ್ಬಿಟ್ಟು. ಇದೆಲ್ಲ ಪಾಪ ಹಿಂಗ್ ಹೇಳ್ತಿದ್ಯಾ? ಬಾಳ ದಿವಸ ಆಯ್ತಂತೆ. ಅಲ್ಲ ಕಳ್ಳ, ಇನ್ನೇನ್ ಹಬ್ಬ ಇಲ್ಲ ಏನಿಲ್ಲ, ಜಾತ್ರೆಗೆ ಬಂದಿದ್ದು ಕಳ್ಳೆ ಅತ್ತೆ. ಇನ್ನೇನಪ್ಪ, ಇನ್ನು ಮುಂದೆ ಇನ್ನೇನು ಯುಗಾದಿ ಹಬ್ಬಕ್ಕ ಯುಗಾದಿ ಹಬ್ಬ ಅಂತೀನಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೋಬೇಕಲ್ವಲ್ಲ ಸೀರೆ, ಅವಾಗ ಬರ್ಬೇಕು ಆಟೆಯ. ಅದ್ ಬಿಟ್ರೆ ಇನ್ನೇನಪ್ಪ, ಯುಗಾದಿ ಹಬ್ಬಕ್ಕೂ ತಗೋಬೇಕು, ದೀಪಾವಳಿ ಹಬ್ಬಕ್ಕೂ ತಗೊಳ್ತೀವಿ, ತಿರ್ಗಾ ಜಾತ್ರೆಗೂ ತಗೊಳ್ತೀವಿ. ಹಂಗಾಗಿ ಜಾಸ್ತಿ ದಿವಸ ಬರಕ್ ಆಗ್ಲಿಲ್ಲ ಕಣಪ್ಪ. ಹಂಗಾರೆ ತಿಂಗಳ ಸೀರೆ ತಗೊಳಕ್ ಆಗುತ್ತಿಲ್ಲ ಪಾಪ. ಚೆನ್ನಾಗಿ ಹೇಳ್ತೀಯ ಕಣ ನೀನು. ಎಲ್ಲಿ ನಿಮ್ಮಪ್ಪ ಯಾರು ಕಾಣಿಸ್ತಾನೆ ಇಲ್ಲ, ನೀನ್ ಹಿಂಗಿದೀಯಾ ಇವತ್ತು ಅಂಗಡಿಲಿ? ಎಲ್ಲಿ ಯಾರು ಕಾಣಿಸ್ತಿಲ್ವಲ್ಲ, ಎಲ್ಲೋಗಿದ್ದಾರೆ? ಅಯ್ಯೋ ಅಜ್ಜಿ, ಅಪ್ಪ ಅವರು ಸ್ವಲ್ಪ ಕೆಲ್ಸಗಳಿದಾವೆ,
ಎಲ್ಲಂತೀರ ಒಂದು ಸ್ವಲ್ಪ ತೋಟದಲ್ಲಿ ಏನೋ ಕೆಲಸ ಮಾಡಿಸ್ತಿದ್ದಾರೆ, ಹಂಗಾಗಿ ಅವ್ರು ಅಲ್ಲೋಗಿದ್ದಾರೆ. ಇವತ್ತು ಸೀರೆ ಅಂಗಡಿನ ನಾನೇ ನೋಡ್ಕೋಬೇಕು. ಏನಜ್ಜಿ ಸಮಾಚಾರ? ಸೀರೆ ತಗೊಳಕ್ ಬಂದ್ರಾ? ನಾನು ನೋಡಿ ಅಂತ ದಡ್ಡ ಸೀರೆ ಅಂಗಡಿಗೆ ಬೋಕ್ ಇನ್ನೇನಕ್ಕೆ ಬರ್ತಾರೆ ಹೇಳ್ರಿ, ಸೀರೆ ತಗೊಳಕ್ಕೆ ಅಲ್ವಾ ಬರೋದು. ಬಾರಜ್ಜಿ ಗೌರಜ್ಜಿ, ಏನು ಫಂಕ್ಷನ್ನು? ಯಾರಿಗೆ ಸೀರೆ? ಅಯ್ಯೋ ನಮ್ಮ ಹುಡುಗಂದು ಎಂಗೇಜ್ಮೆಂಟ್ ಕಣಪ್ಪ, ಗಜೇಂದ್ರಂದು. ಈಗ ಬರೋ ಬುಧವಾರನೇ ಎಂಗೇಜ್ಮೆಂಟ್. ಹಂಗಾಗಿ ಚೆನ್ನಾಗಿರೋ ಸೀರೆನ ತಗೊಳಕ್ ಬಂದು. ಇನ್ನೇನು ಮೊದ್ಲಿಂದಾನು ನಿಮ್ಮ ಅಂಗಡಿಲೇ ಅಲ್ವೇನಪ್ಪ ನಾವು ತಗೊಳೋದು. ಒಂದು ಹಬ್ಬಕ್ಕಾಗ್ಲಿ, ಒಂದು ಜಾತ್ರೆಗಾಗ್ಲಿ, ಒಂದು ಮದುವೆಗಾಗ್ಲಿ, ಪ್ರತಿ ಒಂದಕ್ಕೂ ನಿಮ್ಮ ಅಂಗಡಿಲೇ ತಗೊಳೋದು. ನೋಡಿ ಚೆನ್ನಾಗಿರೋ ಸೀರೆ ತೋರ್ಸಪ್ಪ. ಸೀರೆ ಮಾತ್ರ ಬಹಳ ಚೆನ್ನಾಗಿರ್ಬೇಕು. ಸಾವುಕಾರ ಮನೆ ಮದುವೆ. ಮತ್ತೆ ಅವ್ರಪ್ಪ ಮತ್ತೆ ಬೇಜಾರು ಮಾಡ್ಕೊಳ್ತಾರೆ ಸಾವುಕಾರ ಮಗ, ಗೊತ್ತಾಯ್ತಲ್ಲ ನಿನಗೂನು. ಹಂಗಾಗಿ ಒಂದ್ ಸ್ವಲ್ಪ ಚೆನ್ನಾಗಿರೋದೇ ಸೀರೆ ಕೊಡ್ಬೇಕು ಆ ಮಗಳಿಗೆ. ಮತ್ತೆ ಎಂತದ್ ಬೇಕಂತ ಸೀರೆ ಗೀರೆ ಕೊಟ್ಟಿಯ ಒಂದ್ ಸ್ವಲ್ಪ ಜಾಸ್ತಿ ರೇಟಿಂದೇ ಆಗ್ಲಿ, ಏನ್ ತೊಂದ್ರೆ ಇಲ್ಲ. ಮಾತ್ರ ಸೀರೆ ಮಾತ್ರ ನೋಡಿ ಎಲ್ಲಾರು ಸುಮ್ನಾಗ್ಬಿಡ್ಬೇಕು, ಹಂಗಿರ್ಬೇಕು ಸೀರೆ. ಅಂತ ಸೀರೆಗಳು ತೋರಿಸ್ಬೇಕು, ಆಯ್ತಾ? ಅಯ್ಯೋ ಅಜ್ಜಿ, ಯಾವತ್ತಾದ್ರೂ ನಿಮಗೆ ಸೀರೆಗಳಲ್ಲಿ ನಾನು ಎಂಥದ್ದು ಬೇಕಂತ ಸೀರೆ ಕೊಟ್ಟಿದ್ದೀನ? ಅಲ್ಲ, ಅಂಥದ್ದು ಸೀರೆಗಳು ನಾನು ಯಾವತ್ತಾದ್ರೂ ನಿಮಗೆ ಕೊಟ್ಟಿದ್ರೆ ಬೇಕಾದ್ರೆ ನೀವು ಹೇಳ್ರಿ, ಬೇಕಾದ್ರೆ ನಾನು ನಿಮ್ಮ ಮಾತು ಕೇಳ್ತೀನಿ. ನೀವು ಯಾವತ್ತೂ ಕೂಡ ನಮ್ಮ ಹಳೆ ಕಸ್ಟಮರು. ನೀವು ಭಾಳ ವರ್ಷದಿಂದ ನಮ್ಮ ತಾತ ಅವ್ರ ಕಾಲದಿಂದನೂ ನಮ್ಮ ಅಂಗಡಿಗೆ ಬರ್ತಿರೋರು. ಅಂಥದ್ರಲ್ಲಿ ನಾನು ನಿಮಗೆ ಬೇಜಾರು ಮಾಡ್ಸೋಕ್ಕಾಗುತ್ತೇನು ಗೌರಜ್ಜಿ? ಬನ್ನಿ, ಅದರಲ್ಲೂ ಎಂಗೇಜ್ಮೆಂಟಿಗೆ ಅಂತ ಹೇಳ್ತಿದ್ದೀರಾ, ಚೆನ್ನಾಗಿರೋ ಸೀರೆನೇ ತೋರಿಸ್ತೀನಿ. ಒಳ್ಳೆ ಕಾಸ್ಟ್ಲಿದು, ಆದರೆ ಒಳ್ಳೆ ಕ್ವಾಲಿಟಿ ಇರೋದು, ಸಖತ್ತಾಗಿ ಇರಬೇಕು ಸೀರೆ ಮಾತ್ರ. ಅಂತ ಸೀರೆನೇ ಕೊಡ್ತೀನಿ. ಬನ್ನಿ ಅಜ್ಜಿ, ಕೂತ್ಕೊ ಬನ್ನಿ. ಒಳ್ಳೊಳ್ಳೆ ಕ್ವಾಲಿಟಿ ಇದಾವೆ, ಒಳ್ಳೊಳ್ಳೆ ಡಿಸೈನು ಬಂದಾವೆ. ಹೊಸ ಡಿಸೈನು, ಸಿಲ್ವರ್ ಕಲರ್ ಬಾರ್ಡ್ರ್ನವು ಇದಾವೆ, ಗೋಲ್ಡ್ ಕಲರ್ ಬಾರ್ಡ್ರ್ನವು ಇದಾವೆ. ಬಾರ್ಡ್ರ್ ದೊಡ್ಡದು ಕೂಡ ಐತೆ, ಚಿಕ್ಕದು ಕೂಡ ಐತೆ, ಎಲ್ಲ ಥರದ್ದು ಕೂಡ ಐತೆ. ಡಿಸೈನು, ವೆರೈಟೀಸು, ಒಳ್ಳೊಳ್ಳೆ ಕಲರ್ಗಳು, ಪ್ರೀಮಿಯಂ ಡಿಸೈನು, ಎಲ್ಲ ಥರದ್ದು ಬಂದಿದ್ದಾವೆ ಕಣಗಜ್ಜಿ. ಸಿಲ್ಕ್ ಸೀರೆಗಳಿದಾವೆ, ರೇಷ್ಮೆ ಸೀರೆಗಳಿದಾವೆ, ಎಲ್ಲ ಥರದ್ದು ಸೀರೆಗಳಿದಾವೆ. ನಿಮ್ಗೆ ಯಾವ್ದು ಬೇಕು ಆ ಥರದ್ದು ಕಲರ್ಸ್ಗಳು ಆರಿಸ್ಕೊಳ್ಳಿ. ಅದಕ್ಕೇನಂತೆ ತೋರಿಸ್ತೀನಿ ಸೀರೆ, ಬನ್ನಿ. ಅಮ್ಮಯ್ಯ, ಈ ಹುಡುಗಿ ಎತ್ಲಾಗೋದ್ನೇ ಗಜೇಂದ್ರ, ಕರೀಲಿ. ಲೇ ಪಾಪ ಗಜೇಂದ್ರ, ಬಾರ ಇಲ್ಲಿ, ಬಾರ ಇಲ್ಲಿ. ನಮ್ಮ ಚಿಕ್ಕಮ್ಮ ಬಿಡಲ್ಲ. ನಾನು ಹೋಗೋವರೆಗೂ ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ ಅತ್ಲಾಗಿ. ನಾನು ಯಾಕಾರ ಸಿಗಾಕೊಂಡ್ಬಿಟ್ಟು ಏನಪ್ಪ ಅತ್ಲಾಗಿ ಇವತ್ತು ನಾನು ಬರಲ್ಲ ಅಂತ ಹಿಂಸೆ ಮಾಡಿಬಿಟ್ಟು ಕರ್ಕೊಂಬಂದ್ಬಿಟ್ಟು ಇಲ್ಲಿ ಇನ್ನು ಸೀರೆ ತಗೊಳೋದು ಎಷ್ಟೊತ್ತು ಮಾಡ್ತಾರೋ ಏನೋ. ಬಾರ ಪಾಪ, ಎಲ್ಲ ಹೋಗಿದ್ದೆ ಈಟೋವರೆಗೂ ನೀನು? ಬಾ ಕುತ್ಕೋ, ಬಾ ಇಲ್ಲಿ. ಓಹೋ, ಇವ್ರದೇನಾ ಎಂಗೇಜ್ಮೆಂಟು? ಬನ್ನಿ ಅಣ್ಣ. ಈಗ ನೀವು ಮದುವೆ ಆಗ್ತಿರೋ ಹುಡುಗಿಗೆ ಚೆನ್ನಾಗಿರೋ ಸೀರೆ ಯಾವ್ದು ಬೇಕು, ಯಾವ ಕಲರ್ ಬೇಕು ಆರಿಸ್ಕೊಳ್ಳಿರಂತೆ. ಬನ್ನಿ, ಕುತ್ಕೊ ಬನ್ನಿ. ನೋಡಿ ಅಜ್ಜಿ, ಇವೇ ಅಜ್ಜಿ ಒಳ್ಳೆ ಚೆನ್ನಾಗಿರೋ ಸೀರೆಗಳು, ಒಳ್ಳೆ ಕ್ವಾಲಿಟಿ ಕಾಸ್ಟ್ಲಿ ಸೀರೆಗಳು. ಜಾಸ್ತಿ ಎಂಗೇಜ್ಮೆಂಟಿಗೆ ಮದುವೆಗೆಲ್ಲದೂ ಇದೇ ಸೀರೆ ಜಾಸ್ತಿ ತಗೊಂಡೋಗೋದು. ನೋಡಿ ಅಜ್ಜಿ, ಚೆನ್ನಾಗಿದೆ ಏನೋ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತಗೊಳ್ಳಿ, ಏನು ಪರವಾಗಿಲ್ಲ. ಅಕ್ಕರೆ ನೋಡಿ, ಅಕ್ಕರೆ ಗೌರಮ್ಮ, ಚೆನ್ನಾಗಿದಾವಲ್ವೇನೆ ಸೀರೆಗಳು? ಇವುಗಳಲ್ಲೇ ನನಗೆ ಯಾವ್ದೋ ನಿನ್ ಕೈಲಿ ಇರೋದೇನೆ ಬಲು ಇಷ್ಟ ಆಯ್ತಮ್ಮ. ಸೀರೆ ಮಾತ್ರ ಬಹಳ ಚೆನ್ನಾಗೈತೆ. ಏನಮ್ಮ ಸರೋದಮ್ಮ, ಚೆನ್ನಾಗೈತೆ ನಮ್ಮ ಸೀರೆ? ಅಲ್ಲ ಕಣತೆ, ನಮ್ಗೇನೋ ಇಷ್ಟ ಆಯ್ತು. ಅವಳು ಹುಡುಗಿ ಕೊಡ್ಸೋದಕ್ಕೆ ಗಜೇಂದ್ರಿಗೆ ಇಷ್ಟ ಆಯ್ತೇನಂತ ಮೊದ್ಲು ಕೇಳ್ರಿ. ನಮ್ ಇಷ್ಟ ಕಷ್ಟ ಯಾರು ಕೇಳ್ತಾರೆ ಇವಾಗ? ಏನಪ್ಪ ಗಜೇಂದ್ರ, ಇಷ್ಟ ಆಯ್ತೇನ ಸೀರೆ? ಇದೇನತ್ಗೆ ಹಿಂಗೆಲ್ಲ ಹೇಳ್ತಿದ್ದೀರಾ ನೀವು? ನಾನು ಯಾವತ್ತಾದ್ರೂ ನೀವು ಸೀರೆ ಸೆಲೆಕ್ಷನ್ ಮಾಡಿರೋದಕ್ಕೆ ಏನಕ್ಕಾದ್ರೂ ನಾನು ಎದುರುತ್ರ ಕೊಟ್ಟಿದ್ದೀನ? ಬೇಡ ಅಂತ ಹೇಳಿದಿನ? ನೀವು ಚೆನ್ನಾಗಿರೋದೇ ಸೀರೆ ಆರಿಸೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ತಗೊಳ್ಳಿ, ಇದೇನೇನೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತಗೊಳ್ಳಿ. ರಮ್ಯಾನು ಅದೇ ಮಾತು ಹೇಳಿರೋದು. ಅಕ್ಕ ಅಮ್ಮ ಅವರೆಲ್ಲರೂ ಯಾವ ಸೀರೆ ಆರಿಸಿ ಹೇಳ್ತಾರೋ ಅದನ್ನೇ ತಗೊಂಬನ್ನಿ, ಏನು ಪರವಾಗಿಲ್ಲ. ಯಾವ್ದಿದ್ರು ನಾನು ಒಪ್ಕೊಳ್ತೀನಿ, ಹೆಂಗಿದ್ರು ನಾನು ಒಪ್ಕೊಳ್ತೀನಿ ಅಂತಾನೆ ಹೇಳಿದ್ದಾರೆ. ನೀವು ಹಿಂಗೆ ಹೇಳ್ತಿದ್ದೀರಲ್ಲ ಅದಕ್ಕೆ ತಗೊಳ್ರಿ. ನನಗೇನೋ ಇಷ್ಟ ಆಯ್ತು, ಕಲರು ಎಲ್ಲದೂ ಚೆನ್ನಾಗೈತೆ. ಅಮ್ಮ, ಚಿಕ್ಕಮ್ಮ, ಇಷ್ಟ ಆಯ್ತಾ ನಿಮ್ಗೆ ಸೀರೆ? ಚೆನ್ನಾಗೈತ್ರಾ? ಅಲ್ಲ ಅತ್ತೆ, ನನಗೆ ಸೀರೆಗಳು ಡಿಸೈನ್ ಚೆನ್ನಾಗಿ ಇಷ್ಟ ಆಯ್ತು. ಆದ್ರೆ ಹಸಿರು ಕಲರ್ ಅಲ್ಲಿ ಇದ್ದಿದ್ರೆ ಚೆನ್ನಾಗಿರೋದ್ ಕಣತ್ತೆ. ಎಂಗೇಜ್ಮೆಂಟಿಗೆ ಎಲ್ಲೋದ್ರು ಹಸಿರು ಕಲರ್ ಸೀರೆನೇ ಅಲ್ವಾ? ಹಸಿರು ಕಲರ್ ಸೀರೆ ಮತ್ತೆ ಗೋಲ್ಡ್ ಬಾರ್ಡ್ರು ಸೀರೆ ಇದ್ದಿದ್ರೆ ಚೆನ್ನಾಗಿರೋದು. ಕಣತ್ಗೆ, ಹಸಿರು ಕಲರ್ ಸೀರೆನೇ ನನಗೂ ಇಷ್ಟ, ಅವಳಿಗೂ ಹಸಿರು ಕಲರೇ ಇಷ್ಟ. ನೋಡಪ್ಪ, ಹಸಿರು ಕಲರ್ ಸೀರೆ ಇದ್ರೆ ತೋರ್ಸಪ್ಪ, ಚೆನ್ನಾಗಿರೋದು. ಇದೇ ಡಿಸೈನಲ್ಲಿ ಇರಬೇಕು. ಸರಿ ಅಣ್ಣ, ಆಯ್ತು. ನೀವು ಯಾವ ಕಲರ್ ಹೇಳ್ತೀರೋ ಅದೇ ಕಲರ್ ತೋರಿಸ್ತೀನಿ, ಅದಕ್ಕೇನಂತೆ. ಅದು ಕೂಡ ಇದೆ, ಹಸಿರು ಕಲರ್ ಇದೆ. ಗೋಲ್ಡ್ ಬಾರ್ಡರ್ ಕಲರು ಕೂಡ ಇದೆ, ಹಸಿರು ಕಲರ್ನೇ ತೋರಿಸ್ತೀನಿ ತಡೀರಿ. ಇದು ಸಖತ್ತಾಗಿದೆ. ಅದಕ್ಕೆ ಈ ಸೀರೆ ನನಗೆ ಸಖತ್ ಇಷ್ಟ ಆಯ್ತು ಕಣತ್ಗೆ. ಸೀರೆ ಮಾತ್ರ ಡಿಸೈನ್ ಮಾತ್ರ ಸಖತ್ತಾಗೈತೆ, ಗೋಲ್ಡ್ ಬಾರ್ಡರ್ ಸೀರೆ ಇಷ್ಟ ಆಯ್ತು. ಅದಕ್ಕೆ ನಿಮ್ಗೆ
ನನಗೂ ಇಷ್ಟ ಆಯ್ತು ಕಣಪ್ಪ. ಈ ತರದ್ದೇ ಸೀರೆ ನನಗೂ ಬೇಕಾಗಿದ್ದು. ನಾನು ಇಷ್ಟಪಡ್ತೀನಿ ಇದೇ ತರ. ಅಮ್ಮನೂ ಅತ್ತಿಗೆ ಇಬ್ರು ಅತ್ತೆಯವರು ಏನ್ ಇಷ್ಟಪಡ್ತಾರೋ ಇಲ್ವೋ ಗೊತ್ತಿಲ್ಲ. ಇಷ್ಟ ಆಯ್ತಾ ಅತ್ತೆ? ನಮ್ದು ಏನಾಯ್ತಮ್ಮ, ನಮ್ಗೂನು ಇಷ್ಟ ಆಯ್ತು. ಯಾವ ಸೀರೆ ತಗೊಂಡ್ರು ಇಷ್ಟನೇ. ನಿಮ್ಗೆ ಯಾವ್ದು ಬೇಕೋ, ಇವಾಗಿನ ಕಾಲದ ಮಕ್ಳುಗಳಿಗೆ ಯಾವ ಕಲರ್ ಬೇಕೋ, ಯಾವ ತರ ಡಿಸೈನ್ ಬೇಕೋ ನೀವು ಆರಿಸ್ಕೊಳ್ರಿ. ನನಗೇನು ನೀವು ಆರಿಸಿ ಇಂಥದ್ದು ಬೇಕು ಅಂದ್ರೆ ಅದಕ್ಕೇನಂತೆ ತಗೋಣ. ಚೆನ್ನಾಗೈತೆ ಮಾತ್ರ ಸೀರೆ. ಹಸಿರು ಸೀರೆನೇ ಬೇಕು. ಚೆನ್ನಾಗೈತೆ ಸೀರೆ. ಕಣಕ ಬಹಳ ಚೆನ್ನಾಗೈತೆ ಸೀರೆ ಮಾತ್ರ. ಅದೇ ತಗೋಣ. ಪಾಪ ಇದೇ ಕೊಡಪ್ಪ, ಹಸಿರು ಕಲರ್ ಸೀರೆನೇ ಕೊಡು.